Praise the Lord, Big JTV viewers. Praise the Lord, Big JTV viewers ಅವರಿಗೆ Welcome to Word of Salvation. ರಕ್ಷಣೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸ್ತೇವೆ. Today I want to share with you about Proverbs 3:5-6. ಒಂದು ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5ರಿಂದ 6ನೇ ವಚನದ ಕುರಿತಾಗಿ ನಾನು ನಿಮಗೆ ಹೇಳಲು ಬಯಸ್ತೇನೆ. And we're going to meditate upon it so that it will give you a refreshing note on this. ನಾವಿದನ್ನು ಧ್ಯಾನಿಸ್ತೇವೆ ಇವತ್ತು. ಇದರ ಕುರಿತಾಗಿ ಒಂದು ನೂತನವಾದಂತಹ ಒಂದು ರೇಮ ನಿಮ್ಗೆಲ್ಲರಿಗೆ ದೊರಕುತ್ತದೆ. Here it says, trust in the Lord with all your heart. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Right? Trust in the Lord with all your heart, lean not on your own understanding. In all your ways submit to him and he'll make your path straight. ಆಮೆನ್. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಬರೆದಿದೆ. Amen. What does that mean to trust in the Lord with all your heart? ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡುವುದೆಂಬುದಾಗಿ ಹೇಳಿದ್ರೇನು? And what does it mean, lean not on your own understanding? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ ಎಂಬುದಾಗಿ ಹೇಳಿದ್ರೇನು? We all say that we trust in God. ನಾವೆಲ್ಲರೂ ಹೇಳ್ತೇವೆ ನಾವು ದೇವರಲ್ಲಿ ಭರವಸೆ ಬಿಡ್ತೇವೆ ಎಂಬುದಾಗಿ. Or we have faith in God. ಅಥವಾ ನಮಗೆ ದೇವರಲ್ಲಿ ನಂಬಿಕೆ ಇದೆ. Or we believe God's word. ಅಥವಾ ನಾವು ದೇವರನ್ನ ನಂಬ್ತೇವೆ, ದೇವರ ವಾಕ್ಯವನ್ನು ನಂಬ್ತೇವೆ. Well, the trust is very much different from faith. ನಂಬಿಕೆ, ಭರವಸೆ ನಂಬಿಕೆಗಿಂತ ಬೇರೆ ಒಂದು ವಿಷಯವಾಗಿದೆ. Trust is I can say a little bit higher than faith. ನಂಬಿಕೆಗಿಂತ ಹೆಚ್ಚಾದಂತದ್ದು ಭರವಸೆ. Like faith comes because of our hope in the Lord. ನಂಬಿಕೆ ಬರುವಂತದ್ದು ನಾವು ದೇವರಲ್ಲಿ ಇಟ್ಟಂತ ನಿರೀಕ್ಷೆಯ ನಿಮಿತ್ತವಾಗಿ. Or when you receive the word of God, you have hope about it. ಅಥವಾ ದೇವರ ವಾಕ್ಯವನ್ನ ನೀವು ಸ್ವೀಕರಿಸುವಾಗ ಅದರ ಕುರಿತಾಗಿ ನಿಮಗೆ ನಿರೀಕ್ಷೆ ಇದೆ. But the trust comes from the relationship. ಆದ್ರೆ ಭರವಸೆ ಬರುವುದು ಆ ಒಂದು ಸಂಬಂಧದಿಂದಲೇ. Amen. Amen. Where does trust come from? ಭರವಸೆ ಹೇಗೆ ಬರುತ್ತದೆ? It comes from the relationship. ಒಂದು ಸಂಬಂಧದಿಂದಲೇ ಬರುವಂತದ್ದಾಗಿದೆ. Think about the people whom you trust in your life. ನಿಮ್ಮ ಜೀವಿತದಲ್ಲಿ ನೀವು ಭರವಸೆ ಬಿಡುವಂತವರ ಜನರ ಕುರಿತಾಗಿ ಆಲೋಚಿಸಿರಿ. Whom do you trust in life? ನೀವು ಯಾರನ್ನ ಭರವಸೆ ಬಿಡ್ತೀರಿ? ಯಾರ ಮೇಲೆ ಭರವಸೆ ಬಿಡ್ತೀರಿ? We trust our parents. ನಾವು ನಮ್ಮ ತಂದೆ ತಾಯಿ ಮೇಲೆ ಭರವಸೆ ಬಿಡ್ತೇವೆ. Or we trust our children. ನಮ್ಮ ಮಕ್ಕಳ ಮೇಲೆ ಭರವಸೆ ಬಿಡ್ತೇವೆ. We trust our close family members. ನಮಗೆ ಆತ್ಮಿಕವಾಗಿ ತುಂಬಾ ಕ್ಲೋಸ್ ಇರುವಂತ ಜನರ ಮೇಲೆ ಭರವಸೆ ಬಿಡ್ತೇವೆ. Maybe we also trust our friends. ನಮ್ಮ ಒಂದು ಸ್ನೇಹಿತರನ್ನು ಕೂಡ ನಾವು ಭರವಸೆ ಬಿಡಬಹುದು. So even to extend, we can trust our pastors, our leaders. ನಮ್ಮ ಸಭಾಪಾಲಕರು, ನಮ್ಮ ನಾಯಕರನ್ನು ಕೂಡ ಕೆಲವು ಹಂತದಲ್ಲಿ ನಾವು ಭರವಸೆಯನ್ನು ಇಡಬಹುದು. Or even we can trust our bosses. ನಮ್ಮ ಬಾಸಸ್ ಅನ್ನು ಕೂಡ ಅವರ ಮೇಲೆ ಕೂಡ ನಾವು ಭರವಸೆ ಬಿಡಬಹುದು. There are many levels of the trust. ತುಂಬಾ ಒಂದು ಹಂತವಾಗಿ ಭರವಸೆಯನ್ನು ನಾವು ನೋಡಬಹುದಾಗಿದೆ. If you have to trust somebody, even leaving your understanding and trust that person, ಯಾರನ್ನಾದ್ರೂ ನೀವು ಭರವಸೆ ಇಡ್ಬೇಕಿದ್ರೆ ನಿಮ್ಮ ಒಂದು ಆಲೋಚನೆಯನ್ನು ಬದಿಗಿಟ್ಟು ಭರವಸೆ ಬಿಡಬೇಕಾಗಿದೆ. how close that person should be. ಅಂದ್ರೆ ಎಷ್ಟು ಆತನು ಆ ಒಂದು ಮನುಷ್ಯನು ನಿಮಗೆ ಆತ್ಮಿಕವಾಗಿರ್ಬೇಕೆಂಬುದಾಗಿ ಆಲೋಚಿಸ್ರಿ. Maybe wife and husband, maybe they have such kind of a trust. ಒಂದು ಗಂಡ ಹೆಂಡತಿರ ಮಧ್ಯೆ ಆ ರೀತಿಯಾದಂತಹ ಭರವಸೆ ಇರಬಹುದು. Maybe children may trust, especially the young children may trust their parents like that. ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯರನ್ನು ಆ ರೀತಿಯಾಗಿ ಭರವಸೆ ಇಡಬಹುದು. Now when the person who's writing this proverb, Solomon, when he says the trust in the Lord, ಈ ಒಂದು ಜ್ಞಾನೋಕ್ತಿಗಳನ್ನು ಬರೆದಂತಹ ಸೊಲೊಮೋನನು ಆತನ ಹೇಳುವಾಗ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ನೀನು ಯೆಹೋವನಲ್ಲಿ ಭರವಸೆ ಬಿಡು ಎಂಬುದಾಗಿ ಹೇಳಿದಾಗ, see he's using the word all your heart. ಪೂರ್ಣ ಮನಸ್ಸು ಎಂಬುದಾಗಿ ಆತನು ಉಪಯೋಗಿಸ್ತಾನೆ. And leave your understanding and trust fully with all your heart. ನಿನ್ನ ಆಲೋಚನೆಯನ್ನು ಬದಿಗಿಟ್ಟು ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. Hallelujah. Hallelujah. And that comes only by the relationship that you have with the Father. ಅದು ಬರುವಂತದ್ದು ನಿಮಗೆ ತಂದೆಯಲ್ಲಿರುವಂತಹ ಸಂಬಂಧದಿಂದಲೇ. Or when you completely believe and rely on him. ನೀವು ಸಂಪೂರ್ಣವಾಗಿ ಆತನನ್ನು ನಂಬಿ ಆತನಲ್ಲೇ ಅವಲಂಬಿತವಾದಾಗ. Like the way the small kid, children, they trust their parents. ಚಿಕ್ಕ ಮಕ್ಕಳು ಹೇಗೆ ತಮ್ಮ
ತಂದೆ ತಾಯಿಗಳ ಮೇಲೆ ಭರವಸೆ ಬಿಡ್ತಾರೆ ನೋಡಿ ಆ ರೀತಿಯಲ್ಲಿ. Or how the wife trusts the husband and leaves everything and follows him. ಅಥವಾ ಒಂದು ಹೆಂಡತಿ ಆದವಳು ಎಲ್ಲವನ್ನು ಬಿಟ್ಟು ತನ್ನ ಗಂಡನನ್ನು ಯಾವ ರೀತಿಯಾಗಿ ಭರವಸೆಯಿಂದ ಹಿಂಬಾಲಿಸ್ತಾಳೋ ಅದೇ ರೀತಿಯಾಗಿ. Or how the husband leaves everybody, even the family, and stays with the wife. ಯಾವ ರೀತಿಯಾಗಿ ಗಂಡನಾದವನು ಕೂಡ ಎಲ್ಲವನ್ನು ಬಿಟ್ಟು ತನ್ನ ಹೆಂಡತಿ ಜೊತೆ ಹೇಗೆ ಜೀವನ ಸಾಗಿಸ್ತಾನೋ ಆ ರೀತಿಯಾದ ಭರವಸೆ. And these are the things that we cannot just explain by the words. ಈ ಒಂದು ವಿಷಯಗಳನ್ನ ನಾವು ಬರೀ ವಾಕ್ಯದಲ್ಲಿ ಹೇಳಕ್ಕಾಗಲ್ಲ. So for you to trust the Lord with all your heart, ನೀವು ನಿಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡಬೇಕಾದ್ರೆ that relationship should be deeper. ಆ ಒಂದು ಸಂಬಂಧವು ಇನ್ನೂ ಆಳವಾಗಿರ್ಬೇಕಾಗಿದೆ. Hallelujah. Hallelujah. And it all starts with your faith in the word. ಅದೆಲ್ಲವೂ ದೇವರ ವಾಕ್ಯದಲ್ಲಿ ನಿಮಗೆ ಇರುವ ನಂಬಿಕೆಯಿಂದ ಶುರುವಾಗ್ತದೆ. See what happens if you trust God like that? ನೀವು ದೇವರನ್ನ ಈ ರೀತಿಯಾಗಿ ನಂಬಿಕೆಯಿಂದ ಭರವಸೆ ಇಟ್ರೆ ಏನಾಗ್ತದೆ? You will submit everything to him. ನೀವು ಎಲ್ಲವನ್ನ ಆತನಿಗೆ ಒಪ್ಪಿಸಿ ಕೊಡ್ತೀರಾ. And he'll make your path straight. ಆಗ ಆತನು ನಿಮ್ಮ ಎಲ್ಲಾ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. Amen. Amen. Your path will be a victorious path. ನಿಮ್ಮ ಮಾರ್ಗಗಳು ನಿಜವಾಗಿ ಜಯಕರವಾದಂತಹ ಮಾರ್ಗಗಳು ಆಗಲಿ ಸಾಧ್ಯ. And we thank God that we are called as children of God in Christ Jesus. ದೇವರಿಗೆ ನಾವು ಸ್ತೋತ್ರ ಹೇಳ್ತಾ ಇದ್ದೇವೆ, ನಾವು ಕ್ರಿಸ್ತನ ಒಂದು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. Through Christ, in Christ, we can call the Father as God as the Father. ಕ್ರಿಸ್ತನ ಮೂಲಕ ನಮ್ಮ ತಂದೆಯಾದ ದೇವರನ್ನು ನಾವು ಅಪ್ಪ ತಂದೆ ಎಂಬುದಾಗಿ ಕರೆಯಲು ಯೋಗ್ಯರಾಗಿದ್ದೇವೆ. We are given not the spirit of slavery, but we are given spirit of sonship, datta putra atma. ಆಮೆನ್. ನಮಗೆ ದತ್ತಪುತ್ರ ಆತ್ಮವನ್ನು ಕೊಡಲ್ಪಟ್ಟಿದೆ, ಒಂದು ಆಳುವಿನ ಆತ್ಮವಲ್ಲ. Hallelujah. Hallelujah. We are called as children. ನಾವು ದೇವರ ಮಕ್ಕಳು ಎಂಬುದಾಗಿ And ಕರೆಯಲ್ಪಟ್ಟಿದ್ದೇವೆ. he is calling you and me today to enter into that beautiful relationship. ಆ ಒಂದು ಸುಂದರವಾದಂತಹ ಒಂದು ರಿಲೇಶನ್ಶಿಪ್ಗೆ ಸಂಬಂಧಕ್ಕೆ ದೇವರು ನಮ್ಮನ್ನು ಆಹ್ವಾನಿಸ್ತಾನೆ ಇವತ್ತು ಪ್ರವೇಶಿಸಲು. See, if there is a birthday party ಒಂದು ಬರ್ತ್ಡೇ ಪಾರ್ಟಿ ಇದೆ ಎಂಬುದಾಗಿ ಆಲೋಚಿಸಿರಿ. and it is your birthday party and you have called everyone. ನಿಮ್ಮ ಬರ್ತ್ಡೇ ಪಾರ್ಟಿ ಇದಾಗಿದೆ, ನೀವೆಲ್ಲರನ್ನು ಕರೆದಿದ್ದೀರಾ. There are two big shots who came to your birthday party. ತುಂಬಾ ದೊಡ್ಡ ಜನರು, ಈ ಎರಡು ದೊಡ್ಡ ಜನರು, ಉತ್ತಮ ಸ್ಥಿತಿಯನ್ನು ಹೊಂದಿದಂತ ಜನರು ಬರ್ತಾ ಇದ್ದಾರೆ ಎಂಬುದಾಗಿ ಆಲೋಚಿಸಿರಿ ನಿಮ್ಮ ಬರ್ತ್ಡೇ ಪಾರ್ಟಿಗೆ. One is your pastor ಒಂದು ನಿಮ್ಮ ಸಹಪಾಲಕರು, and another one is terrorist. ಇನ್ನೊಬ್ಬನು ಒಂದು ಟೆರರಿಸ್ಟ್. Yeah. So both of them came with good gifts. ಅವರಿಬ್ಬರು ಒಳ್ಳೆಯ ಒಂದು ಉಡುಗೊರೆಯನ್ನು ಇಟ್ಕೊಂಡು ಬಂದಿದ್ದಾರೆ. And they want to give beautiful gifts to you. ಒಬ್ಬ ಭಯೋತ್ಪಾದಕ, ಇನ್ನೊಬ್ಬ ಪಾಸ್ಟರ್. Okay, ಇಬ್ಬರು ಒಳ್ಳೆ ಗಿಫ್ಟ್ಸ್ ಅನ್ನ ತಂದಿದ್ದಾರೆ. but the gift that a terrorist has looks so big and beautiful. ಭಯೋತ್ಪಾದಕ ತಂದಂತಹ ಒಂದು ಉಡುಗೊರೆ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಾಣ್ತಾ ಇದೆ. But the one gift that pastor has is a small, still good, but it's very small. ಸಭಾಪಾಲಕರು ತಂದಂತಹ ಒಂದು ಉಡುಗೊರೆ ಚಿಕ್ಕದಾಗಿದೆ, ಒಳ್ಳೆದಾಗಿದೆ, ಅದು ಚಿಕ್ಕದಾಗಿದೆ. Whose gift will you take? ಯಾರ ಉಡುಗೊರೆ ನೀವು ತಗೊಳ್ತೀರಾ? Think about it. Whose gift you will immediately grab? ತಕ್ಷಣನೇ ಯಾರು ಕೊಟ್ಟಂತ ಉಡುಗೊರೆ ತಗೊಳ್ತೀರಾ? The terrorist has good and attractive one. ಭಯೋತ್ಪಾದಕ ಅವನಿಗೆ ಒಂದು ದೊಡ್ಡ ಗಿಫ್ಟ್ ಇದೆ, ಉಡುಗೊರೆ ಇದೆ, ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. Do you want to take this one? ಅದು ಬೇಕಾ? Or you want to trust the pastor and go for him? ಅಥವಾ ಸಭಾಪಾಲಕರ ಮೇಲೆ ಭರವಸೆ ಬಿಟ್ಟು ಸಭಾಪಾಲಕರು ತಂದಿದ್ದ ಉಡುಗೊರೆ ತಗೊಳ್ತೀರಾ? Usually anybody with a good sense will take pastor's gift. ಸ್ವಾಭಾವಿಕವಾಗಿ ಆಲೋಚನೆ ಉಳ್ಳವರು ಸಭಾಪಾಲಕರು ತಂದ ಗಿಫ್ಟ್ ತಗೊಳ್ತಾರೆ. But not the gift from terrorist. ಆದ್ರೆ ಭಯೋತ್ಪಾದಕ ತಂದ ಉಡುಗೊರೆ ತೆಗೆದುಕೊಳ್ಳುವುದಿಲ್ಲ. Why? ಯಾಕೆ? Maybe there is bomb inside. Who ಅಲ್ಲಿ knows? ಬಾಂಬ್ ಇರಬಹುದು, Or something is there. ಅಥವಾ ಏನಾದ್ರೂ ಒಂದು ಹಾನಿಕಾರಕವಾದ Or ವಿಷಯ maybe there ಇರಬಹುದು. is AK-47. ಅಥವಾ ಏನಾದ್ರೂ AK-47 ಎಂಬುದಾಗಿರ್ಬೋದು. We don't know. ನಮಗೆ ಗೊತ್ತಿಲ್ಲ. That's why we don't go for that. ಆದುದರಿಂದ ನಾವು ಅದರ ಹತ್ರ ಕೂಡ ಹೋಗಲ್ಲ. But pastor, you know him personally. ಆದ್ರೆ ಸಭಾಪಾಲಕರು ನಿಮಗೆ ಆತ್ಮಿಕವಾಗಿ ಗೊತ್ತು. We have seen his fruit. ಆತನ ಒಂದು ಫಲಗಳನ್ನ ನಾವು ನೋಡಿದ್ದೇವೆ. We have seen his life. ಆತನ ಜೀವಿತವನ್ನು ನೋಡಿದ್ದೇವೆ. We have a relationship with him. ಒಂದು ಸಂಬಂಧವಿದೆ ಆತನ ಜೊತೆ. And we trust him. ನಾವು ಆತನನ್ನ ಭರವಸೆ ಬಿಡ್ತೇವೆ. That's why we receive from him. ಆದ್ರಿಂದ ಆತನಿಂದ ನಾವು ಸ್ವೀಕರಿಸ್ತೇವೆ. Hallelujah. Hallelujah. It's the same way that for you to trust the Lord. ಅದೇ ರೀತಿಯಾಗಿ ನೀವು ದೇವರಲ್ಲಿ ನಂಬಿಕೆ ಇಡುವಾಗ ಕೂಡ And you receive from him. ನೀವು ಆತನಿಂದ ಸ್ವೀಕರಿಸಿದಾಗ because you have a relationship with him. ಯಾಕಂದ್ರೆ ನೀವು ಆತನಿಂದ ಸ್ವೀಕರಿಸುವುದು ನಿಮಗೆ ಮತ್ತು ಆತನ ಮಧ್ಯದಲ್ಲಿ ಇರುವ ಸಂಬಂಧದ ನಿಮಿತ್ತವಾಗಿಯೇ. Hallelujah. Hallelujah. I'll give you one example from Bible. ನಾನು ಬೈಬಲಿನ ಒಂದು ಉದಾಹರಣೆ ಕೊಡ್ತೇನೆ. There is a person who trusted the Lord so much. ಒಬ್ಬ ಮನುಷ್ಯ ದೇವರನ್ನು ಹೆಚ್ಚಾದಂತ ಒಂದು ಭರವಸೆಯನ್ನು ಇಟ್ಟ. There were 3 phases in his life. ಆತನ ಜೀವಿತದಲ್ಲಿ 3
ಒಂದು ಹಂತದಿಂದ ಆತನ ಹಾದು ಹೋದ. In one phase, he trusted God so much. ಒಂದು ಹಂತದಲ್ಲಿ ಆತನು ದೇವರನ್ನು ಹೆಚ್ಚಾಗಿ ನಂಬಿಕೆ ಇಟ್ಟ. With all his heart, he trusted him. ತನ್ನ ಸಂಪೂರ್ಣ ಹೃದಯದಿಂದ ದೇವರ ಮೇಲೆ ನಂಬಿಕೆ ಇಟ್ಟ. But in the second phase, he was so proud. He did not trust God at all, but he leaned on his own understanding. ಎರಡನೇ ಹಂತದಲ್ಲಿ ಆತನು ದೇವರ ಮೇಲೆ ಭರವಸೆ ಇಡ್ಲೇ ಇಲ್ಲ. ಆತನ ಸ್ವಬುದ್ಧಿಯನ್ನೇ ಆತನ ಆಧಾರ ಮಾಡಿಕೊಂಡ. And in the third phase of life, he realized again and started to trust God. ತನ್ನ ಜೀವಿತದ ಮೂರನೇ ಹಂತದಲ್ಲಿ ಮತ್ತೊಮ್ಮೆ ಆತನಿಗೆ ಅರಿವಾಯಿತು ತನ್ನ ತಪ್ಪಿತು ಮತ್ತು ದೇವರನ್ನ ಹಿಂಬಾಲಿಸಲಿಕ್ಕೆ ದೇವರಲ್ಲಿ ಭರವಸೆ ಇಡ್ಲಿಕ್ಕೆ ಶುರು ಮಾಡಿದ. But by the time the third phase came, there was a lot of damage done. ಆದರೆ ಮೂರನೇ ಹಂತಕ್ಕೆ ಆತನ ಪ್ರವೇಶಿಸುವಾಗ ಆಗ್ಲೇ ಹಾನಿ ಆಗಿತ್ತು. Do you know who is that person? ನಿಮ್ಗೆ ಯಾರು ಗೊತ್ತಾ? ನಾನು ಹೇಳ್ತಾ That is the same person who wrote this scripture, Proverbs 3:5-6. ಅದೇ ಮನುಷ್ಯ ಈ ಒಂದು ಜ್ಞಾನೋಕ್ತಿಗಳ ಪತ್ರಿಕೆಯನ್ನು ಬರೆದಂತವನಾಗಿದ್ದಾನೆ. ಜ್ಞಾನೋಕ್ತಿ 3:5-6 ವಚನ. He is the perfect example for this. ಆತನೇ ಈ ವಚನಕ್ಕೆ ಒಂದು ಸರಿಯಾದಂತಹ ಒಂದು ಉದಾಹರಣೆ. King Solomon. ಅರಸನಾದಂತಹ ಸೊಲೊಮೋನ. The word of God says, ದೇವರ ವಾಕ್ಯ ಹೇಳ್ತಾ ಇದೆ, when Solomon is ordained as a king, ಸೊಲೊಮೋನನನ್ನು ರಾಜರಾಗಿ ಸ್ಥಾಪಿಸಲ್ಪಟ್ಟಾಗ, he made great sacrifices. ಆತನು ಒಂದು ತುಂಬಾ ಯಜ್ಞವನ್ನು ಅರ್ಪಿಸಿದನೆಂಬುದಾಗಿ. And he built the temple. The plan and idea was given to David, but Solomon is the one who built it. ದೇವರು ದಾವೀದನಿಗೆ ಒಂದು ದೇವರ ಆಲಯವನ್ನು ಹೇಗೆ ಕಟ್ಟಬೇಕೆಂಬುದಾಗಿ ಹೇಳಿಕೊಟ್ಟಿದ್ದ, ಆದ್ರೆ ಅದನ್ನು ನೆರವೇರಿಸಿ ಕಟ್ಟಿದ್ದು ಸೊಲೊಮೋನನೇ ಆಗಿದ್ದನು. Then he made 1,000 sacrifices, the word of God. ಅವನು ಸಾವಿರಾರು ಯಜ್ಞಗಳನ್ನು ಕೊಟ್ಟಿದ್ದಾನೆ ದೇವರ ಒಂದು ಆಲಯದಲ್ಲಿ ಎಂಬುದಾಗಿ ಬರೆದಿದೆ. And he sees God in a dream or vision. ಆತನ ದೇವರನ್ನ ತನ್ನ ದರ್ಶನದಲ್ಲಿ ಕೂಡ ನೋಡ್ತಾನೆ. And God asks him, what do you want? ದೇವರಿಗೆ ಕೇಳ್ತಾರೆ ಬಂದು, ನಿನ್ಗೇನ್ ಬೇಕು ಎಂಬುದಾಗಿ. So God's heart was happy or joyful that he was ready to give anything to Solomon. ದೇವರ ಹೃದಯ ತುಂಬಾ ಖುಷಿ ಆಗಿತ್ತು. ಆಗ ಆತನ ಹೇಳ್ತಾನೆ, ನಿಂಗೇನ್ ಬೇಕು ಕೊಡು, ನಾನು ಕೊಡ್ತೇನೆ ಎಂಬುದಾಗಿ. And Solomon, with all the choice that he has, he asks something that nobody can comprehend properly. ಸೊಲೊಮೋನನು ಧನೈಶ್ವರ್ಯಗಳನ್ನು ಕೇಳಬೇಕಾಗಿತ್ತು, ಆದ್ರೆ ಆತನ ಕೇಳಿದಂತ ವಿಷಯ ಯಾರು ಊಹಿಸ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. See, if God comes to you tonight and asks, what do you want? What will you ask? ದೇವರು ಇವತ್ತು ಬಂದು ನಿಮ್ಮಲ್ಲಿ ಕೇಳಿದ್ರೆ, ನಿಮ್ಗೆ ಏನ್ ಬೇಕು ನಾನು ಒದಗಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ್ರೆ ಹೇಳ್ತೀರಾ? Immediately somebody will think, I want 1 crore rupees. ಸಡನ್ ಆಗಿ ನಾವು ಹೇಳ್ತೀವಿ, ನಂಗೆ 1 ಕೋಟಿ ರೂಪಾಯಿ ಬೇಕು. Or give me one small job, God. ಇನ್ನೊಬ್ಬರು ನನ್ಗೆ ಒಂದು ಉದ್ಯೋಗ ಕೊಡು, ಚಿಕ್ಕ ಉದ್ಯೋಗ. Or I want some small place. I want to take care of my family. ನಂಗೊಂದು ಚಿಕ್ಕ ಸ್ಥಳ ಸಾಕು, ನನ್ಗೆ ನನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು. Or maybe if somebody is greedy, they would ask, I want 2-3 palaces. ಇನ್ನು ಸ್ವಲ್ಪ ಒಂದು ಗ್ರೀಡಿ ಯಾರಿಗಾದ್ರೆ ಇದ್ರೆ ಅವ್ರು ಕೇಳ್ಬೋದು, ಆಶಿಸುವುದಾದ್ರೆ ನಂಗೆ 2-3 ಪ್ಯಾಲೇಸ್ಗಳನ್ನ ಕೊಡು ಎಂಬುದಾಗಿ, ಅರಮನೆಗಳನ್ನು ಕೊಡು. Solomon literally had choice to ask anything. ಸೊಲೊಮೋನನಿಗೆ ಆ ಒಂದು ಸಂದರ್ಭದಲ್ಲಿ ಯಾವುದನ್ನಾದ್ರೂ ಕೇಳಬಹುದಾಗಿತ್ತು. But he asked something the word of God says is the most precious thing. ಆದ್ರೆ ದೇವರ ವಾಕ್ಯದ ಅನುಸಾರವಾಗಿ ಆತನು ಒಂದು ಅಮೂಲ್ಯವಾದಂತಹ ಸಂಗತಿಯನ್ನು ಕೇಳಿದಾನೆ ಎಂಬುದಾಗಿ ಬರೆದಿದೆ. And he asked for the wisdom of the Lord. ಆತನು ಕೇಳಿದಂತಹ ಸಂಗತಿ ದೇವರ ಒಂದು ಜ್ಞಾನ. Hallelujah. He knew that if God gives me wisdom, I can take care of his people. ಆತನಿಗೆ ಗೊತ್ತಿತ್ತು, ದೇವರು ನಂಗೆ ಜ್ಞಾನವನ್ನು ಕೊಟ್ರೆ ನಾನು ಈ ಜನರನ್ನ ನೋಡ್ಕೊಳ್ಬಹುದು. He says the same thing to God. ಇದನ್ನೇ ಆತನ ದೇವರಿಗೆ ಹೇಳ್ತಾನೆ. He says, no, not for my own gain, but to take care of the country and the people that you have given to me. ನನ್ನ ಸವಲತ್ತಿಗಾಗಿ ಅಲ್ಲ, ಆದ್ರೆ ನೀ ನಂಗೆ ಕೊಟ್ಟಿರುವಂತಹ ನಿನ್ನ ಪ್ರಜೆಯ ಆಳ್ವಿಕೆಯನ್ನು ಮಾಡ್ಲಿಕ್ಕೋಸ್ಕರ ನಂಗೆ ಜ್ಞಾನವನ್ನು ಕೊಡು. So God grants him amazing wisdom. ದೇವರು ಅವನಿಗೆ ಒಳ್ಳೆಯ ಜ್ಞಾನವನ್ನು ಒದಗಿಸಿಕೊಡ್ತಾರೆ. And God was so impressed. ದೇವರು ನಿಜವಾಗಿ ಅದರಲ್ಲಿ ಆನಂದಿಸ್ತಾರೆ ಕೂಡ. And he says that because you have asked precious thing, everything else I will give you. ನೀನು ಅತಿ ಅಮೂಲ್ಯವಾದದ್ದನ್ನು ಕೇಳಿದರ ನಿಮಿತ್ತವಾಗಿ ಎಲ್ಲವನ್ನೂ ನಿನಗೆ ನಾನು ಒದಗಿಸಿಕೊಡ್ತೇನೆ ಎಂಬುದಾಗಿ ದೇವರು ಆತನನ್ನು ಆಶೀರ್ವದಿಸುತ್ತಾರೆ. So along with wisdom, God says, I will give you wealth, I will expand your kingdom, I will give you a good life and long life. ಜ್ಞಾನದರ ಜೊತೆ ನಾನು ನಿಮಗೆ ಒಳ್ಳೆಯ ಒಂದು ರಾಜ್ಯವನ್ನು ಕೊಡ್ತೇನೆ, ನಿಮಗೆ ಧನೈಶ್ವರ್ಯಗಳನ್ನು ಕೊಡ್ತೇನೆ, ನಿಮಗೆ ಹೆಚ್ಚಾದಂತ ಆಯುಷ್ಯ ಕೊಡ್ತೇನೆ ಎಂಬುದಾಗಿ. According to that promise, Solomon's time was so prosperous. ಈ ಒಂದು ವಾಗ್ದಾನದ ಮೇರೆಗೆ ನಾವು ನೋಡುವುದಾದ್ರೆ ಸೊಲೊಮೋನನು ಆಳ್ವಿಕೆ ಮಾಡಿದಂತಷ್ಟು ಕಾಲ ಆತನು ಸಮೃದ್ಧಿಯ ಜೀವನವನ್ನು ಜೀವಿಸಿದನು. See, let's read from 1 Kings 10:23-24. 1ನೇ ಅರಸುಗಳು 10:23-24 ವಚನವನ್ನು ಓದೋಣ. ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲಾ ಅರಸುಗಳಿಗಿಂತ ಮಿಗಿಲಾದವನಾಗಿದ್ದನು.
ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಆತನ ದರ್ಶನಕ್ಕೆ ಬಂದರು. Amen. Amen. Praise the Lord. The scripture says that Solomon became so rich and so great and full of wisdom. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೊಲೊಮೋನನ ರಾಜನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಆತನು ಮಿಗಿಲಾದವನಾಗಿದ್ದನು There ಎಂಬುದಾಗಿ. was no king on earth like that. ಅವನಾಗಿ ಈ ಲೋಕದಲ್ಲಿ ಯಾವ ಅರಸರೂ ಇರಲಿಲ್ಲ ಎಂಬುದಾಗಿ ನೋಡಬಹುದು. It says that many people came running to ask for Solomon's wisdom. ತುಂಬಾ ಜನರು ಓಡೋಡಿಕೊಂಡು ಬಂದ್ರಂತೆ ಆ ಸೊಲೊಮೋನನಿಗೆ ಆತನ ಜ್ಞಾನ ವಾಕ್ಯವನ್ನು ಕೇಳುವುದಕ್ಕೋಸ್ಕರ. They wanted to sought audience with Solomon to hear wisdom that God has put in his heart. ದೇವರು ಯಾವ ರೀತಿಯಾದಂತಹ ಜ್ಞಾನವನ್ನು ಸೊಲೊಮೋನನಿಗೆ ಹಾಕಿದ್ದಾರೆ ಎಂಬುದಾಗಿ ಕೇಳಲು ಜನರು ಬರ್ತಾ ಇದ್ರಂತೆ. Hallelujah. Hallelujah. The kings, queens and higher officials, everybody ran for Solomon. ಅರಸುಗಳು, ರಾಣಿಯರು ಮತ್ತು ಒಂದು ಜ್ಞಾನಿಗಳು ಎಲ್ಲರೂ ಬರ್ತಾ ಇದ್ರಂತೆ. And there were some people who just wanted to sit with Solomon and listen to whatever he says. ಕೆಲವರು ಸೊಲೊಮೋನನ ಜೊತೆ ಕೂತ್ಕೊಂಡು ಆತನ ಏನ್ ಮಾತಾಡಿದ್ರು ಕೇಳ್ಕೊಂಡೆ. Because whatever he spoke was wisdom. ಯಾಕಂದ್ರೆ ಆತನ ಮಾತನಾಡಿದ್ದದ್ದು ನುಡಿದದ್ದು ಎಲ್ಲ ಜ್ಞಾನಗಳ ವಾಕ್ಯವಾಗಿತ್ತು. Hallelujah. Hallelujah. If you think of our times, ನಮ್ಮ ಸಮಯದ ಕುರಿತಾಗಿ ನೀವು if ಆಲೋಚಿಸಿದ್ರೆ Solomon was here ಸೊಲೊಮೋನನ್ ಇಲ್ಲಿ ಇರ್ತಾ ಇದ್ರೆ in our days, ನಮ್ಮ ನಾವು ಇರುವಂತ ಕಾಲದಲ್ಲಿ maybe like for example, Joe Biden, president of America, would call Solomon and say, Solomon, I have some problem. Can you give me the solution? ಅಂದ್ರೆ ಈ ಸಂದರ್ಭದಲ್ಲಿ ಸೊಲೊಮೋನ್ ಈ ಯುಗದಲ್ಲಿ ಜೀವಿಸದಾದ್ರೆ ಆಲೋಚಿಸಿ, US ಪ್ರೆಸಿಡೆಂಟ್ ಆದಂಥ ಜೋ ಬೈಡೆನ್ ಬಂದು ಸೊಲೊಮೋನನೇ ನನಗೆ ಈ ಸಮಸ್ಯೆ ಎದುರಾಗಿದೆ, ನೀನೊಂದು ಇದಕ್ಕೆ ಪರಿಷ್ಕಾರ ಕೊಡಬೇಕು, ನಿನ್ನ ಜ್ಞಾನವನ್ನು ಕೊಡಬೇಕೆಂಬುದಾಗಿ ಕರಿಬೋದಿತ್ತು. Or our honorable Prime Minister Narendra Modi would ask Solomon, I need some help, come here today. ಅಥವಾ ನಮ್ಮ ಪ್ರಧಾನಮಂತ್ರಿ ಅವರು ಸೊಲೊಮೋನ ನಂಗೆ ಇದೊಂದು ಕೆಲಸಕ್ಕೆ ಉತ್ತರ ಬೇಕಾಗಿದೆ ಎಂಬುದಾಗಿ ಆತನ ಜ್ಞಾನದ ಪ್ರಕಾರ ಪ್ರಶ್ನಿಸಬಹುದಾಗಿತ್ತು. See, such was the position of Solomon. ಸೊಲೊಮೋನನಿಗೆ ಇದ್ದಂತಹ ಸ್ಥಾನ ಅದೇ ರೀತಿಯಾಗಿತ್ತು. This was the first phase of his life. ಇದೇ ಆತನ ಜೀವಿತದ ಮೊದಲನೆಯ ಹಂತ. He trusted the Lord completely. ಸಂಪೂರ್ಣವಾಗಿ ದೇವರ ಮೇಲೆ ಆತ ನಂಬಿಕೆ ಇಟ್ಟಿದ್ದನು. With all his heart he trusted the Lord. ಪೂರ್ಣ ಹೃದಯದಿಂದ ಆತನು ದೇವರಲ್ಲಿ ನಂಬಿಕೆ He ಇಟ್ಟನು. did not depend on his own mind. ಆತನ ಸ್ವಹ ಬುದ್ಧಿಯನ್ನು ಆತನು ಆಧಾರ ಮಾಡಿಕೊಳ್ಳಲಿಲ್ಲ. But the second phase of his life ಆತನ ಜೀವಿತದ ಎರಡನೆಯ ಹಂತ is written in 1 Kings chapter 11. ಒಂದನೇ ಅರಸುಗಳು 11ನೇ ವಚನದಲ್ಲಿ ನಾವು ಅದನ್ನ Let's ನೋಡಬಹುದಾಗಿದೆ. read verse 4. ನಾವು ಒಂದನೇ ಅರಸುಗಳು 11ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದೋಣ. ಆತನು ವೃದ್ಧನಾದಾಗ ಇವರು ಅವನ ಹೃದಯಗಳನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. Praise the Lord. Here it is talking about the second phase of Solomon. ಸೊಲೊಮೋನನ ಎರಡನೆಯ ಹಂತದಲ್ಲಿ ನಾವು ನೋಡಬಹುದು ಆತನ ಜೀವಿತದ ಎರಡನೆಯ ಹಂತ. By then he became very old. ಆತನು ವೃದ್ಧನಾದನು. ಆ ಸಮಯದಲ್ಲಿ What does that mean, he's old? ವೃದ್ಧನಾದನೆಂಬುದಾಗಿ ಅರ್ಥವೇನು? That means he already has a lot of experience. ಅಂದ್ರೆ ಈಗ ಆತನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. So much of wisdom he gained. ತುಂಬಾ ಜ್ಞಾನವನ್ನು ಆತನು ಆಲ್ರೆಡಿ ಪಡೆದಿದ್ದಾನೆ. He had so many alliances with other nations. ಇತರರ ದೇವತೆಗಳು, ಇತರ ಒಂದು ರಾಜ್ಯದ ಜೊತೆ ಆತನಿಗೆ ಅಲಯನ್ಸಸ್ ಇತ್ತು, ಒಪ್ಪಂದಗಳಿತ್ತು. He married so many people. ತುಂಬಾ ಜನರನ್ನ ಆತನು ಮದ್ವೆ ಕೂಡ ಆದ. And he was old. ಈಗ ಅವನು ವೃದ್ಧನಾದ. And he says that they have shifted his mind. ಈಗ ಇಲ್ಲಿ ಬರೆಯಲ್ಪಟ್ಟದೆ ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದ್ದರು. Who are they? ಯಾರು ಅವರು? ಅಂದ್ರೆ ಯಾರು? If you see the first few verses of this chapter, ನೀವು ಈ ಒಂದು ಅಧ್ಯಾಯದ ಕೆಲವು ಮೊದಲಿನ ಭಾಗಗಳನ್ನು ನೋಡುದಾದ್ರೆ, ವಚನಗಳನ್ನು ನೋಡುದಾದ್ರೆ, it says that he married 700 wives and 300 concubines. ಅಲ್ಲಿ ಬರೆದಿದೆ ಆತನು 700 ಹೆಂಡತಿಯರನ್ನು 300 ಕಾನ್ಕ್ಯುಬೈನ್ಸ್ ಅನ್ನು ಉಪಪತ್ನಿಯರನ್ನು ಹೊಂದಿದ್ದ. So he has like 1000 wives now. ಈಗ ಅವನಿಗೆ 1000 ಅಷ್ಟು ಹೆಂಡತಿಯರಿದ್ದಾರೆ. Not one or two. ಒಂದು ಎರಡಲ್ಲ. Every time people get married, they say that there is a lot of struggle in marriage. ಒಬ್ಬರು ಮದ್ವೆ ಆದ್ರೆ ಯಾವಾಗ್ಲೂ ಹೇಳ್ತಾರೆ ಮದ್ವೆಯಲ್ಲಿ ಇಷ್ಟು ಸಮಸ್ಯೆಗಳಿದೆ ಎಂಬುದಾಗಿ. And they say, ಒಂದೇ ಮ್ಯಾರೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದೇ ಕಷ್ಟ ಆಗ್ತದೆ ಎಂಬುದಾಗಿ ಹೇಳ್ತಾರೆ. How this man got married to 1000 people? ಹೇಗೆ ಈ ಮನುಷ್ಯ 1000 ಜನರನ್ನ ಮದ್ವೆ ಆದ? Now all those 1000 people changed his mindset. ಈ 1000 ಜನರು ಹೆಂಡತಿಯರು ಆತನ ಮನಸ್ಥಿತಿಯನ್ನು ಬದಲಾಯಿಸಿದ್ರು. Somebody came to him and said, "Oh king, I want a
temple for my God. ಒಂದು ಹೆಂಡತಿ ಬಂದು ನನ್ನ ದೇವರಿಗೆ ಒಂದು ಆಲಯ ಬೇಕೆಂಬುದಾಗಿ ಹೇಳ್ತಾಳೆ. Maybe he said, no, it's not possible. ಇಲ್ಲ 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 ಎಂಬುದಾಗಿ ಅದನ್ನು ಹೇಳಿರ್ಬೋದು. But then they kept asking again and again, I want temple, I want temple. ಮತ್ತೆ ಅವ್ರು ಕೇಳಲು ಆರಂಭಿಸ್ತಾರೆ. He told, okay, fine, I'll build one temple. ಸರಿ, ನಿಂಗೆ ಒಂದು ನಾನು ಆಲಯ ಮಾಡಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. Seeing that one temple, 3 more people came. ಒಂದು ಆಲಯ ಆ ಹೆಂಡತಿಗೆ ಮಾಡಿ ಕೊಟ್ಟದಕ್ಕೆ ಇನ್ನು 3 ಹೆಂಡತಿಯರು ಬಂದು ಹೇಳ್ತಾರೆ. After that another 50 people came. ಇನ್ನು 50 ಹೆಂಡತಿಯರು ಬರ್ತಾರೆ. Another 100 people came. ಇನ್ನು 100 ಹೆಂಡತಿಯರು ಬರ್ತಾರೆ. Another 300 people came. ಇನ್ನು 300 ಹೆಂಡತಿಯರು ಬರ್ತಾರೆ. Everybody started to ask him, we want temple for our God. ಎಲ್ಲರೂ ಕೇಳ್ತಾರೆ, ನನ್ನ ದೇವತೆಗೆ ನನಗೆ ಒಂದು ಆಲಯ ಕೂಡ ಬೇಕೆಂಬ. What can he do? ಆತನೇನ್ ಮಾಡಲು ಸಾಧ್ಯ? Already he is old. ಈಗಲೇ ಆತನ ವೃದ್ಧನಾಗಿದ್ದಾನೆ. And he has lot of family pressures. ಆತನಿಗೆ ಆಲ್ರೆಡಿ ತುಂಬಾ ಕೌಟುಂಬಿಕ ಸಮಸ್ಯೆಗಳಿದೆ. Not one family pressures, 1000 family pressures. ಒಂದು ಕುಟುಂಬಿಕ ಪ್ರೆಷರ್ ಅಲ್ಲ, 1000 ಕುಟುಂಬದ ಒಂದು ಹೊರೆ. Now he built temples, he kept on building temples. ಆತನು ಒಂದಾದ್ಮೇಲೆ ಒಂದು ಆಲಯವನ್ನು ಕಟ್ಟುತ್ತಾ ಹೋದನಂತೆ. Such a sad news. ತುಂಬಾ ಒಂದು ದುಃಖಕರವಾದಂತ ವಿಷಯ. Here in this verse says that, in the next verse it says that Solomon worshipped Sidonian goddess Ashtoreth and the detestable Ammonite god Milcom. 5ನೇ ವಚನದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ಆತನು ಚಿದೋನ್ಯರ ಅಷ್ಟೋರೆತ್ ದೇವತೆಯನ್ನು, ಅಮೋರಿಯರ ಮಿಲ್ಕಾಮ್ ಎಂಬ ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿದನು ಎಂಬುದಾಗಿ. I don't know how you feel when you read this. ನೀವು ಇದನ್ನು ಓದುವಾಗ ನಿಮ್ಗೆ ಹೇಗೆ ಅನುಭವ ಆಗ್ತದೆ ಎಂಬುದಾಗಿ ನಂಗೆ ಗೊತ್ತಿಲ್ಲ. Whenever I read this, my heart is broken. ನಾನು ಇದು ಓದುವಾಗ ನನ್ನ ಹೃದಯವು ಮುರಿದು ಹೋಗ್ತಾ ಇದೆ. The man who built the holiest place, the temple of God, ಯಾವ ಮನುಷ್ಯ ಅತಿ ಪವಿತ್ರವಾದ ಸ್ಥಳವನ್ನು ನಿರ್ಮಾಣ ಮಾಡಿದ್ನೋ, ದೇವರ ಒಂದು ಆಲಯವನ್ನ ನಿರ್ಮಾಣ ಮಾಡಿದ್ನೋ, now the same person built temples for idols and he started to worship them also. ಅದೇ ಮನುಷ್ಯ ಒಂದು ಅನ್ಯ ದೇವತೆ ವಿಗ್ರಹಗಳಿಗೆ ಆಲಯವನ್ನು ಮಾಡಿ ಅದು ಮಾತ್ರವಲ್ಲದೆ ಅದನ್ನು ಆರಾಧಿಸತೊಡಗಿದನು ಎಂಬುದಾಗಿ ಬರೆದಿದೆ. Such a terrible time. ತುಂಬಾ ಒಂದು ಭಯಂಕರವಾದಂತಹ ಅಸಹ್ಯಕರವಾದಂತಹ ವಿಷಯ. There are a lot more things in this chapter. ಈ ವಿಷಯಗಳು, ಹಲವಾರು ವಿಷಯಗಳು ಈ ಒಂದು ಅಧ್ಯಾಯದಲ್ಲಿದೆ. But see here, the word of God says he was not loyal like David his father. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ತನ್ನ ತಂದೆಯ ದಾವೀದನಂತೆ ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಲಿಲ್ಲ. Now is the time that he depended on his own mind but not God. ಈಗ ಆ ಸಂದರ್ಭದಲ್ಲಿ, ಈಗ ತನ್ನ ಜೀವಿತದ ಹಂತದಲ್ಲಿ ಆತನು ತನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡ ದೇವರ ಮೇಲೆ ಭರವಸೆವಿಡಲಿಲ್ಲ. Because of his act, ಆ ಒಂದು ಕೆಲಸದ ನಿಮಿತ್ತವಾಗಿ the kingdom was divided into 2 halves. ಆತನ ರಾಜ್ಯವು 2 ಭಾಗವಾಯಿತು. And the kingdoms all got destroyed. One day they went into slavery in Babylon. ಈ ಒಂದು ರಾಜ್ಯಗಳು ಸಂಪೂರ್ಣವಾಗಿ ಸಂಹರಿಸಲ್ಪಟ್ಟು ಅವರೆಲ್ಲರೂ ಬಾಬಿಲಾನ್ ಪ್ರಾಂತ್ಯಕ್ಕೆ ಅವರನ್ನ ಆಳುಗಳಾಗಿ ತೆಗೆದುಕೊಂಡು ಹೋಗಲಾಗಿತ್ತು. Finally, in the 3rd phase of his life, he is writing a book called Ecclesiastes. ಆತನ ಜೀವಿತದ 3ನೇ ಹಂತದಲ್ಲಿ ಆತನೊಂದು ಪುಸ್ತಕ ಬರೀತಾನೆ. ಆ ಪುಸ್ತಕದ ಹೆಸರು ಪ್ರಸಂಗಿ ಎಂಬುದಾಗಿ. Right? In that he says that he realized what he did and he says everything is useless. ಆತನು ಅಲ್ಲಿ ಬರಿತಾ ಇದ್ದಾನೆ, ನಾನು ಮಾಡಿದಂತ ತಪ್ಪುಗಳ ಅರಿವು ನನಗೀಗಾಗಿದೆ, ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. And he says that all that I have done is temporary and useless, only God's word is forever. ಆಮೆನ್. ಆತನು ಬರೀತಾನೆ, ನಾನು ಮಾಡಿದಂತ ಎಲ್ಲಾ ವಿಷಯಗಳು ತಾತ್ಕಾಲಿಕವಾದಂಥದ್ದು, ಪ್ರಯೋಜನಕ್ಕೆ ಬಾರದ ವಸ್ತುಗಳು, ದೇವರ ವಾಕ್ಯ ಮಾತ್ರ ಸ್ಥಿರವಾಗಿ ಇರುವಂತದ್ದಾಗಿದೆ ಎಂಬ. But then so much of damage happened. ಆದರೆ ಆಗಲೇ ಹಲವಾರು ರೀತಿಯಾದಂತಹ ಒಂದು ಡ್ಯಾಮೇಜ್, ಒಂದು ಲಾಸ್ ಆಗಿತ್ತು ಆತನ ಜೀವಿತದಲ್ಲಿ. But here very important lesson to learn. ಆದ್ರೆ ನಾವು ಇಲ್ಲಿಂದ ಕಲಿಬೇಕಾದಂತ ಒಂದು ಉತ್ತಮವಾದಂತ ಪಾಠ, that when you walk with the Holy Spirit every day, ನೀವು ಪವಿತ್ರಾತ್ಮನ ದೇವರ ಜೊತೆ ದಿನೇ ದಿನೇ ನಡೆಯುವಾಗ, and when you meditate upon the scriptures, the word of God every ನೀವು day, ದೇವರ ವಾಕ್ಯವನ್ನು ದಿನೇ ದಿನೇ ಧ್ಯಾನಿಸುವಾಗ, when you start trusting him bit by bit, step by step, slowly, ದೇವರನ್ನ ಹಂತ ಹಂತವಾಗಿ ನೀವು ನಂಬಿಕೆ ಇಟ್ಟುತ್ತಾ ಹೋಗುವಾಗ, you will be such a person like Solomon that everybody will ask your counsel. ನೀವು ಸೊಲೊಮೋನ್ ರೀತಿಯಾಗಿ ಆಗ್ತೀರಾ. ಎಲ್ಲರೂ ನಿಮ್ಮ ಬಳಿ ಬಂದು ನೀವು ಹೇಳುವಂತಹ ಒಂದು ಜ್ಞಾನವನ್ನು ಕೇಳಲು ಸಂತೋಷಿಸ್ತಾರೆ. God's wisdom will work through you so much that you will become the solution for your family, for your job, your boss, or even to the ministry, you will become the solution. ದೇವರ ಜ್ಞಾನವು ನಿಮ್ಮ ಮೂಲಕ ಎಷ್ಟು ಕಾರ್ಯ ಮಾಡ್ತದೆ ಎಂಬುದಾಗಿ ಹೇಳಿದ್ರೆ, ನೀವೆಲ್ಲದಕ್ಕೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಒಂದು ಸೊಲ್ಯೂಷನ್ ಆಗಿ ಬಿಡ್ತೀರಾ. Hallelujah. Hallelujah. We are the overcomers in Christ. ನಾವು ಕ್ರಿಸ್ತನಲ್ಲಿ ಎಲ್ಲದಕ್ಕಿಂತ ಜಯಶಾಲಿಗಳಾಗಿದ್ದೇವೆ, ಎದುರಿಸಲು ಶಕ್ತರಾಗಿದ್ದೇವೆ. Today I want you to take a commitment to
take that first step in that relationship with the Holy Spirit. ಇವತ್ತು ಪವಿತ್ರಾತ್ಮನ ಜೊತೆ ನಿಮ್ಮ ಸಂಬಂಧದಲ್ಲಿ ನೀವು ಆ ಒಂದು ಮೊದಲನೇ ಹಂತವನ್ನು ತೆಗೆದುಕೊಳ್ಳಿರಿ. Start by recognizing that the Holy Spirit is a person, not some power. ಪವಿತ್ರಾತ್ಮನು ಒಂದು ಶಕ್ತಿ ಅಲ್ಲ, ಆತನು ನಿಜವಾದಂತ ಮನುಷ್ಯನು, ವ್ಯಕ್ತಿ ಎಂಬುದಾಗಿ ನೀವು ಮೊದಲು ಅರಿವನ್ನ ತನ್ನಿರಿ. Enter into that relationship. ಆ ಒಂದು ಸಂಬಂಧಕ್ಕೆ ನೀವು ಪ್ರವೇಶಿಸಿರಿ. Ask him to reveal the scriptures. ಆತನಿಗೆ ದೇವರ ವಾಕ್ಯದ ಅಲ್ಲಿ ಬರೆದಂತ ಸತ್ಯತೆಗಳನ್ನ ವಿವರಿಸಿ ಹೇಳಿ ಎಂಬುದಾಗಿ ಕೇಳ್ಕೊಳ್ಳಿರಿ. And he reveals to you the scriptures, and as you meditate, your life will change. ನಿಜವಾಗ್ಲಿಯೂ ಆತನು ಈ ದೇವರ ವಾಕ್ಯದ ಸತ್ಯತೆಗಳನ್ನ ನಿಮಗೆ ತಿಳಿಸ ಹೋಗುತ್ತಾನೆ, ಆಗ ನಿಮ್ಮ ಜೀವಿತ ಬದಲಾಗ್ತದೆ. God bless us all. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. Let us pray for a moment. ನಾವು ಪ್ರಾರ್ಥಿಸುವರಾಗೋಣ. Lord, we thank you for your word. ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. And your word is imperishable and all powerful. ಆಮೆನ್. ನಿನ್ನ ವಾಕ್ಯವು ನಶಿಸಿ ಹೋಗದಂತದ್ದಾಗಿದೆ, ತುಂಬಾ ಶಕ್ತಿಯುತವಾದಂತದ್ದಾಗಿದೆ. By the seed of your word we are made alive in Christ. ಆಮೆನ್. ನಿನ್ನ ವಾಕ್ಯದ ಬೀಜದಿಂದ ನಾವು ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. Lord, we pray whoever is listening to me today. ಕರ್ತನೇ, ನಾವು ಪ್ರಾರ್ಥಿಸುವರಾಗಿದ್ದೇವೆ, ಯಾರ್ಯಾರು ನಿನ್ನ ವಾಕ್ಯವನ್ನು ಇವತ್ತು ಕೇಳ್ತಾ ಇದ್ದಾರೋ. Lord, we pray let your mighty presence and your word fill their heart. ನಿನ್ನ ಪ್ರಸನ್ನತೆ ಅವರನ್ನ ಮುಟ್ಟಲಿ, ಅವರ ಹೃದಯಗಳನ್ನ ತುಂಬಲಿ. That as they walk with you, enable them to trust you fully, Lord. ಅವರು ನಿಮ್ಮ ಜೊತೆ ನಡೆಯುವಾಗ ಸ್ವಾಮಿ ಸಂಪೂರ್ಣವಾಗಿ ಅವರು ನಿಮ್ಮಲ್ಲಿ ನಂಬಿಕೆಯನ್ನು ಇಡಲಿ. Lord, without leaning on our understanding, help us to trust you completely. Yes, Lord. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ನಿನ್ನ ಮೇಲೆ ಭರವಸೆ ಇಡಲು ನಮ್ಮೆಲ್ಲರಿಗೆ ಕಲಿಸಿಕೊಡಿರಿ. Lord, we pray that their paths be made straight because your victory is upon them already. ನಮ್ಮ ಮಾರ್ಗಗಳನ್ನು ಸರಾಗ ಮಾಡು ಸ್ವಾಮಿ, ಯಾಕಂದ್ರೆ ನಿನ್ನ ಜಯವು ನಮ್ಮ ಜೀವಿತದಲ್ಲಿ ಆವಾಗಲೇ ಇದೆ ಕರ್ತನೆ. Thank you, Lord God, for your blessing. ಈ ಒಂದು ಆಶೀರ್ವಾದಕ್ಕಾಗಿ ಸ್ತೋತ್ರ. We receive this word by faith. ಈ ಒಂದು ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸ್ತಾ ಇದ್ದೇವೆ. And we pray that it will bear 100-folds of fruit. 100ರಷ್ಟು ಫಲವನ್ನು ಇದು ಕೊಡುವಂತದ್ದಾಗಲಿ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Amen. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ